ರಾಜ್ಯದ ಈಡಿಗ ಸಮಾಜವನ್ನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಕಡೆಗಣಿಸಿದೆ. ಸಾಮಾಜಿಕ ನ್ಯಾಯ ಸಮಾನತೆಯಿಂದ ಸರ್ಕಾರ ಬಂದಿರೋದು ಅದನ್ನು ಕಳೆದುಕೊಂಡಿದೆ ಎಂದು ಈಡಿಗ ಸಮುದಾಯದ ಸ್ವಾಮೀಜಿ ಋಷಿ ಕುಮಾರ್ ವಾಗ್ದಾಳಿ ನಡೆಸಿದರು. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕಾಂಗ್ರೆಸ್ ನೋಡಿ, ಮೊಟ್ಟ ಮೊದಲನೇದು ರಾಜ್ಯದ ಈಡಿಗ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸುವ ಒಂದು ಸರ್ಕಾರ ಆಗಿ ಕಾಂಗ್ರೆಸ್ ಸರ್ಕಾರ ಪರಿವರ್ತನೆ ಆಗಿದೆ. ಸಾಮಾಜಿಕ ನ್ಯಾಯ ಸಮಾನತೆಯಂಥದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರುವುದು, ಇದೆರಡೂ ಕೂಡ ಕಾಂಗ್ರೆಸ್ ಕಳ್ಕೊಂಡಿದೆ. ಎರಡೂ ಕಾಂಗ್ರೆಸ್ಸಲ್ಲಿ ಇಲ್ಲ ಈಗ. ಆದ್ದರಿಂದ ಈಡಿಗರನ್ನೇ, ಈಡಿಗ ಸಮುದಾಯದ ನಾಯಕರುಗಳನ್ನೇ ಜೊತೆ ಸಮುದಾಯವೂ ಕೂಡ ಸಂಪೂರ್ಣವಾಗಿ ಕಡೆಗಣಿಸಿರತಕ್ಕಂಥದ್ದು. ಇದನ್ನೇ ನಾನು ಜನವರಿ 6ನೇ ತಾರೀಕು ಅಂದ ಪ್ರಾರಂಭವಾಗಿ ಫೆಬ್ರವರಿ 12ವರೆಗೂ ಕಲಬುರಗಿಯಿಂದ ಬ್ಯಾಂಗ್ಳೂರ್ವರೆಗೆ ನಾನು ಐತಿಹಾಸಿಕ ಪಾದಯಾತ್ರೆಯನ್ನೇ ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನಮ್ಮ ಸಮುದಾಯ ಮುಖಂಡರ ಸಭೆ ಕರೆದಿದ್ದಾರೆ, ಅದಕ್ಕೆ ನಾನು ಬಂದಿರೋದು. ಹಿಂದುಳಿದ ಸಮಾಜದ ಬಗ್ಗೆ ಮಾತನಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ನ್ಯಾಯ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರು ಎಂದರೆ ಕೇವಲ ಜಮೀರ್ ಅಹಮದ್, ತನ್ವೀರ್ ಸೇಠ್ ಮಾತ್ರವಲ್ಲ, ಅವರನ್ನ ಮಾತ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಬೇಕು. ಪಕ್ಷ ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ದುಡಿದ ವ್ಯಕ್ತಿ, ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.